ಚನ್ನಗಿರಿಯಲ್ಲಿ ಬಸ್ ನಿಲ್ದಾಣ ಬೇಡಿಕೆ 13ರಂದು ದ್ವಿಚಕ್ರ ವಾಹನ ಮೆರವಣಿಗೆ. ಚನ್ನಗಿರಿ ಪುರಸಭೆ ಮುಂಭಾಗದಲ್ಲಿರುವ ಸರ್ಕಾರಿ ಜಾಗವನ್ನು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ನೀಡುವಂತೆ ಆಗ್ರಹಿಸಿ ನವೆಂಬರ್ 13ರಂದು ದ್ವಿಚಕ್ರ ವಾಹನಗಳ ಮೆರವಣಿಗೆಯ ಮೂಲಕ ದಾವಣಗೆರೆ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು ಮಯೂರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಳಗ ನಿರ್ಧರಿಸಿದೆ. ಇನ್ನು ಬಳಗದ ಅಧ್ಯಕ್ಷ ಗೌ ಹಾಲೇಶ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಈ ಮೆರವಣಿಗೆಗೆ ಚನ್ನಗಿರಿ ಹಿರೇಮಠದ ಶ್ರೀ ಕೇದಾರಲಿಂಗ ಶಿವಶಾಂತವೀರ ಶಿವಾಚಾರ್ಯ ಸ್ವಾಮೀಜಿ ನೇತೃತ್ವ ವಹಿಸಲಿದ್ದು, ಹಿರೇಮಠದಿಂದ ಬೆಳಗ್ಗೆ 8:35ಕ್ಕೆ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸಾಗಲಿದೆ. ಇದರಲ್ಲಿ ದ್ವಿಚಕ್ರ ವಾಹನಗಳೊಂದಿಗೆ ರಸ್ತೆ ಸಂಚಾರಿ ನಿಯಮಗಳನ್ನು ಪಾಲಿಸುವುದರ ಮೂಲಕ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮೆರವಣಿಗೆ ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ವಿನಂತಿಸಿದರು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣದ ಕೊರತೆಯಿಂದ ಪ್ರಯಾಣಿಕರು ತೊಂದರೆ ಅನುಭವಿಸುತ್ತಿದ್ದು, ಸರ್ಕಾರಿ ಖಾಲಿ ಜಾಗವನ್ನು ನಿಲ್ದಾಣ ನಿರ್ಮಾಣಕ್ಕೆ ನೀಡಬೇಕು ಎಂದು ಆಗ್ರಹಿಸಲಾಗಿದೆ. ಜಿಲ್ಲಾಧಿಕಾರಿಗಳು ಸ್ಪಂದಿಸದಿದ್ದರೆ ತೀವ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸಿಆರ್ ನಾಗೇಂದ್ರಪ್ಪ ನಾಗರಾಜ್ ಮತ್ತು ಗಣೇಶ್ ಬುಳ್ಳಿ ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನೆಲ್ಲಿಹಂಕಲು, ಪ್ರಜಾಪವರ್ ನ್ಯೂಸ್. ಸರ್ಕಾರಿ ಖಾಲಿ ಜಾಗ ಸುಮಾರು 60 ವರ್ಷದಿಂದ ಸರ್ಕಾರಿ ಖಾಲಿ ಜಾಗವಿದ್ದು, ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸುಗಳು ತುಂಬ ಜಾಸ್ತಿಯಾಗಿದ್ದು ಈಗಾಗಲೇ ಡಿಪೋ ಅರ್ಜಿಯಲ್ಲಿ ಪ್ರಾರಂಭವಾಗಿದೆ. ಅದಕ್ಕೆ ತಾತ್ಕಾಲಿಕವಾಗಿ ಕೆರೆ ಮಗ್ಗಲಲ್ಲಿ ಸರ್ಕಾರದವರು ಅಥವಾ ಇಲ್ಲಿನ ನಗರ ಈ ಟೌನಿನ ಅಧಿಕಾರಿಗಳು ತಾತ್ಕಾಲಿಕ ವ್ಯವಸ್ಥೆ ಮಾಡಿದ್ದಾರೆ. ಈಗಾಗಲೇ ನಾವು ಈ ಹಿಂದೆ ಸರ್ಕಾರಕ್ಕೆ ಈಗಾಗಲೇ ಎಲ್ಲ ಮನವಿಯನ್ನು ಇದರ ದಾಖಲಾತಿಗಳನ್ನು ನಾವು ಮಯೂರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಸಂಬಂಧಪಟ್ಟಂಥ KSRTC ಸಚಿವರಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರಿಗೆ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಸನ್ಮಾನ್ಯ ಶ್ರೀ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ, ಕಂದಾಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರಿಗೆ ಹಾಗೂ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಅಂತ ಶ್ರೀಮತಿ ಶಾಲಿನಿ ರಜನೀಶ್ ಅವರಿಗೆ, MD ಆಗಿರ್ತಕ್ಕಂಥ KSRTC MD ಆಲಂ ಪಾಷಾ ಅವರಿಗೆ ಎಲ್ಲರಿಗೂ ಹೋಗಿ ಖುದ್ದು ಅವರಿಗೆ ನಮ್ಮ ಮನವಿಗಳನ್ನು ಅರ್ಪಿಸಿ ಬಂದಿವಿ. ಅವರು ಸಹ ನಮಗೆ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೀವಿ ಅಂಥೇಳಿ ಇಲ್ಲಿ ನಮಗೆಲ್ಲರಿಗೂ ಪತ್ರಗಳನ್ನು ಬರೆದಿದ್ದಾರೆ, ಪತ್ರಗಳನ್ನು ನಮಗೂ ಕೊಟ್ಟಿದ್ದಾರೆ. ಅವರು PA ಸಹ ಮುಖ್ಯಮಂತ್ರಿ PA ವೆಂಕಟೇಶಯ್ಯನವರು, ಆಮೇಲೆ ಇವರು ರಾಜ್ಯದ ಉಪಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಕಾರ್ಯದರ್ಶಿಯಾಗಂತ TS ಶ್ರೀಧರ್ ಅವರು ಎಲ್ಲರೂ ಸಹ ಇದನ್ನು ಬರೆದಿದ್ದಾರೆ. ಶಾಲಿನಿ ರಜನೀಶ್ ಅವರು ಸಹ ಮುಖ್ಯ ಕಾರ್ಯದರ್ಶಿಗಳು, ಅವರು ಸಹ ರಾಜ್ಯದ ಮುಖ್ಯ ಕಂದಾಯ ಇಲಾಖೆ ಕಾರ್ಯದರ್ಶಿಗಳಿಗೆ ಬರೆದು ಕಂದಾಯ ಇಲಾಖೆ ಕಾರ್ಯದರ್ಶಿಗಳು ನನಗೆ ಪತ್ರವನ್ನು ಸಹ ಬರೆದಿದ್ದಾರೆ. ಇದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ. ನೀವು ಜಿಲ್ಲಾಧಿಕಾರಿಗಳನ್ನು ಮುಕ್ತರಾಗಿ ಅವರಲ್ಲಿ ವಿಚಾರಿಸ್ರಿ ಅಂತೇಳಿ ಇಷ್ಟೆಲ್ಲ ನಾವು ಅವರಿಗೆಲ್ಲ ಮನವಿ ಕೊಟ್ಟಿರೋದು ಸಹ ಸರ್ಕಾರ ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಯಾವುದೇ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡದೇ ಇರೋದ್ರಿಂದ ಮತ್ತೆ ಅವ್ರ ಮೇಲೆ ಒತ್ತಡ ಹಾಕೋಕ್ಕಾಗಿ ಅವ್ರನ್ನ ಇದ್ರ ಬಗ್ಗೆ ನಾವು ಒಂದು ಹೋರಾಟವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಯೂರ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜೊತೆಗೆ ವಿಶ್ವ ಮಾನವ ಹಕ್ಕು ಸಮಿತಿ ಚನ್ನಗಿರಿ, ಕನ್ನಡ ಜಾಗೃತಿ ಸಮಿತಿ ನಲ್ಲೂರು, ಕರ್ನಾಟಕ ರಾಜ್ಯ ಸಾಹಿತ್ಯ ಸಂಘ ದೊಡ್ಡಘಟ್ಟ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 13/11/2025 ಗುರುವಾರ ಇಲ್ಲಿಂದ ನಾವು ದ್ವಿಚಕ್ರ ವಾಹನಗಳ ಮೂಲಕ ಸನ್ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿ ಈ ತತ್ಕ್ಷಣ ಈ ಜಾಗವನ್ನು KSRTC ಅವರಿಗೆ ನೀಡಬೇಕು, ಅಲ್ಲಿ ಬಸ್ ನಿಲ್ದಾಣ ಮಾಡಬೇಕು. ಯಾಕೆಂದರೆ ಪಕ್ಕದಲ್ಲೇ ಕರ್ನಾಟಕ ರಾಜ್ಯ ಸರ್ಕಾರ ಈ ಜಾಗದ ಪಕ್ಕದಲ್ಲಿ ಖಾಸಗಿ ಬಸ್ಸುಗಳ ಬಸ್ ನಿಲ್ದಾಣ ಸಹ ಇದೆ, ನಿಮಗೆಲ್ಲ ಗೊತ್ತಿರೋ ವಿಚಾರ. ಆದ್ದರಿಂದ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ. ದಿನವಾಗಿ 10,000ಕ್ಕೂ ಹೆಚ್ಚು ಜನ ಚನ್ನಗಿರಿ ನಗರಕ್ಕೆ ಫ್ಲೋಟಿಂಗ್ ಪಾಪ್ಯುಲೇಷನ್ ಬಂದು ಹೋಗ್ತಾ ಇದೆ. ಭಾಳ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಪೊಲೀಸ್ನವರು ಸಹ ಏನು ಮಾಡೋದು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ. ವಾಹನಗಳನ್ನು ನಿಲ್ಲಿಸೋಂಥದ್ದು ಜಾಗವನ್ನು ಅವರಿಗೆ KSRTCಗೆ ಬಿಟ್ಕೊಡ್ಬೇಕು ಮತ್ತು ತಾಲೂಕಿನ ಸಾರ್ವಜನಿಕರಿಗೆ ಈ ನಿಲ್ದಾಣ ಮಾಡಿಕೊಡೋದ್ರ ಮೂಲಕ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒತ್ತಾಯದಿಂದ ನಾವು ಈ 4 ಸಂಘಟನೆಗಳು ದಿನಾಂಕ 13/11/2025 ಗುರುವಾರ ಬೆಳಗ್ಗೆ ಇಲ್ಲಿಂದ ಸನ್ಮಾನ್ಯ ಶ್ರೀ ಶಬ್ದಲ ಬ್ರಹ್ಮ ಡಾಕ್ಟರ್ ಕೇದಾರಲಿಂಗ ಶಾಂತವೀರ ಶಿವಾಚಾರ್ಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಇಲ್ಲಿಂದ ಬೆಳಿಗ್ಗೆ 8 ಗಂಟೆಗೆ ಕೇದಾರ ಮಠದಿಂದ ಅವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನಗಳ ಮೂಲಕ
ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅವರಿಗೆ ಮನವಿಯನ್ನು ಅರ್ಪಿಸಲಿದ್ದೇವೆ. ಅವರು ಅದರಿಂದ ಮನವಿಯನ್ನು ತೆಗೆದುಕೊಂಡು ನಮಗೇನು ಆಶ್ವಾಸನೆ ಕೊಡ್ತಾರೆ ಅದನ್ನು ಏನು ಮಾಡ್ತಾರೆ ನೋಡ್ಕೊಂಡು ಮುಂದೆ ಅವ್ರು ಏನಾದರೂ ಇದನ್ನು ತತ್ಕ್ಷಣ ಮಾಡದ ಹೋದಲ್ಲಿ KSRTCಗೆ ಇದನ್ನ ಜಾಗವನ್ನು ಕೊಡಬೇಕು ಅಂತ ವಿನಂತಿಸಿಕೊಂಡು ಮುಂದಿನ ದಿನಗಳು ಕೊಡೋದವರು ಮತ್ತು ತೀವ್ರವಾದ ಹೋರಾಟವನ್ನು ನಾವೆಲ್ಲ ಸಂಘಟನೆಗಳು ಮಾಡ್ತೀವಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ತಿಳ್ಕೊಳ್ತಿದ್ದೀನಿ.